ಸತ್ಯನಾರಾಯಣ ದೇವಸ್ಥಾನದ ಒಂದು ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ಇಚ್ಛೆ ಇದೆ. ಅದೇ ರೀತಿ ಸುಮಾರು 60 ವರ್ಷದ ಕೆಳಗಡೆಯಿಂದ ಈ ಸತ್ಯನಾರಾಯಣ ದೇವಸ್ಥಾನ ಪ್ರಾರಂಭವಾಗಿದೆ. ಅಂದಿನಿಂದ ಇಂದಿನ ತನಕವೂ ಎಲ್ಲ ಹಬ್ಬ ಹರಿದಿನಗಳು ಇರ್ಬೋದು. ವಿಶೇಷವಾಗಿ ಹುಣ್ಣಿಮೆ ಬಹಳ ವಿಶೇಷವಾಗಿ ದೇವರು ಅನುಗ್ರಹ ಮಾಡುವ ರೀತಿಯಲ್ಲಿ ಆ ಒಂದು ವಿಶೇಷವಾಗಿ ಅಲಂಕಾರ, ವಿಶೇಷವಾಗಿ ಅಭಿಷೇಕ, ವಿಶೇಷವಾಗಿ ಪೂಜೆ ಎಲ್ಲ ಆಗುತ್ತೆ. ಸಂಜೆ ಮಳೆಕೋಟೆ ಭಜನಾ ಮಂಡಳಿಯವರಿಂದ ಭಜನೆ ನಡೆಯುತ್ತೆ ವಿಶೇಷವಾಗಿ. ಇನ್ನು ಉಳಿದಂತೆ ದೇವಸ್ಥಾನದಲ್ಲಿ ಒಂದು ತಿಂಗಳು, ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ದೀಪೋತ್ಸವ. ಬೆಳಗ್ಗೆ ಸತ್ಯನಾರಾಯಣ ದೇವರಿಗೆ ಅಭಿಷೇಕ, 3 ದೇವರಿಗೆ ಅಭಿಷೇಕ, ಸಂಜೆ ದೀಪೋತ್ಸವ. ಬಹಳ ವಿಶೇಷವಾಗಿ ಆ ಒಂದು ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ ದಿವಸ ಬಹಳ ವಿಜೃಂಭಣೆಯಿಂದ ಸುಮಾರು ಇಡೀ ದೇವಸ್ಥಾನದಲ್ಲಿ ಎಲ್ಲ ಜನಗಳು ಸೇರ್ತಾರೆ. ಇಡೀ ದೇವಸ್ಥಾನ ತುಂಬಿ ಇಡೀ ದೇವಸ್ಥಾನ ಎಲ್ಲ ಕಡೆ ದೀಪ ಹಚ್ಚಿ ಸುಮಾರು ಸಂಜೆ ಹೊತ್ತಿಗೆ ಒಂದು 6ರಿಂದ 6ವರೆಗೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ದೇವರಿಗೆ ಸುಮಾರು 40ರಿಂದ 50 ಟೈಪ್ ಆಫ್ ಆರತಿಗಳಿರುತ್ತೆ. ಅದನ್ನೆಲ್ಲ ಮಾಡ್ತೀವಿ. ಹಾಡುಗಳು ಎಲ್ಲ ಹೇಳಿ ದೀಪೋತ್ಸವ ಆಗುತ್ತೆ. ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಅದೇ ರೀತಿ ಉಳಿದಂಥ ಹಬ್ಬಗಳು, ರಾಮನವಮಿ ಇರ್ಬೋದು, ಎಲ್ಲ ಹಬ್ಬಗಳು, ವಿಶೇಷವಾದ ಹಬ್ಬಗಳಲ್ಲಿ ದೇವರಿಗೆ ವಿಶೇಷ ಅಲಂಕಾರ, ಪೂಜೆ, ಭಕ್ತಾದಿಗಳೆಲ್ಲ ಬಂದು ವಿಶೇಷವಾಗಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮಸ್ತೆ ಸತ್ಯದೇವೇಶ, ನಮಸ್ತೆ ಕರುಣಾಕರ, ನಮಸ್ತೆ ಸತ್ಯವಾಗೀಶ, ನಮಸ್ತೆ ಸತ್ಯ ಸುಪ್ರಭೋ. ಕಲಿಯುಗದಲ್ಲಿ ಆ ಎಲ್ಲ ಜಾತಿಯವರು ಮಾಡುವಂಥ ಏಕೈಕ ಪೂಜೆ ಅಂದರೆ ಇದು ಸತ್ಯನಾರಾಯಣ ಪೂಜೆ ಒಂದೇ. ಒಂದು ಗಂಡು ಹೆಣ್ಣು ಮನೆ ಕರ್ಕೊಂಬಂದರು, ಸತ್ಯನಾರಾಯಣ ಪೂಜೆ ಮಾಡಿ. ಒಂದು ಮನೆಗೆ ಗೃಹ ಪ್ರವೇಶ ಆಯಿತು, ಸತ್ಯನಾರಾಯಣ ಪೂಜೆ. ಹಾಗಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರನ್ನು ನಂಬಿ ನಾವು ಹೋಗಿದ್ದೇ ಆದರೆ ನಮಗೆ ಸಂಪೂರ್ಣ ಅನುಗ್ರಹ ಮಾಡ್ತಾನೆ. ಇನ್ನೂ ಒಂದು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಮನಸ್ಸಿಗೆ ಏನಾದರೂ ಕಷ್ಟ, ನೋವು ಏನೋ ಆದಾಗ ಎಲ್ಲೇ ಇರಿ ನೀವು, ಮನೆಯಲ್ಲೇ ಇರಿ, ಹೊರಗಡೆ ಇರಿ, ಎಲ್ಲೇ ಇರಿ, ಒಂದು ಮನೆಯಲ್ಲೇ ಇದ್ದರೆ ದೇವರು ಒಂದು ದೀಪ ಹಚ್ಚಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಆ ಸತ್ಯನಾರಾಯಣ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಪರಮಾತ್ಮ ಈ ಕಷ್ಟದಿಂದ ನಿವಾರಣೆ ಮಾಡಪ್ಪ ಅಂತ ಹೇಳಿದ್ರೆ ದೇವರು ನಮಗೆ ಸಂಪೂರ್ಣ ಅನುಗ್ರಹ ಮಾಡಿ ಆ ಒಂದು ಕ್ಷಣದಲ್ಲಾದರೂ ಒಂದು ಒಳ್ಳೆ ದಾರಿನ ತೋರಿಸಿ, ಆಮೇಲೆ ನೀವು ತಪ್ಪು ಮಾಡಿದರೆ ತಪ್ಪು ಊಟ ಮಾಡಲೇಬೇಕು, ಅದು ಬೇರೆ ಸಂಗತಿ. ಆದರೆ ನೀವು ಒಳ್ಳೆಯದನ್ನು ಮಾಡಿದರೆ ಅವನು ಕ್ಷಮಿಸಿ ಅಂತ ಕೇಳಿ, ತಪ್ಪು ಯಾರು ಹೊಂದಿರ್ತಾನೋ ಅವನು ಬಂದು ನಿಮ್ಮನ್ನು ಸಾರಿ ಕೇಳಿ ನಿಮಗೆ ಒಂದು ಒಳ್ಳೆಯ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ ಅದರಿಂದ ಸತ್ಯನಾರಾಯಣ ದೇವರು ಎಲ್ಲ ಜಾತಿಯವರು, ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ಜಾತಿಯವರು ಮಾಡುವಂಥ ಏಕೈಕ ಪೂಜೆ ಅಂದರೆ ಇದು ಸತ್ಯನಾರಾಯಣ ಪೂಜೆ ಒಂದೇ. ಅದರಿಂದ ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆ ಬಹಳ ಅನುಗ್ರಹ ಮಾಡುವಂಥ. ನ್ಯೂಟನ್ ಸರಳ ಆ್ಯಕ್ಷನ್ ರಿಯಾಕ್ಷನ್ ಈಕ್ವಲ್ ಆಪೋಸಿಟ್. ನಾವು ಯಾವ ಥರದಲ್ಲಿ ಗೋಡೆಗೆ ಯಾವ ಫೋರ್ಸಿನಲ್ಲಿ ಚೆಂಡು ಹೊಡಿತೀವೋ ಅದೇ ಥರ ಚೆಂಡು ನಮಗೆ ವಾಪಸ್ ಅದೇ ಥರ ಕೊಡ್ತಾನೆ ಪರಮಾತ್ಮ. ಅದನ್ನು ಅಪನಂಬಿಕೆ ಇಡೋಂಗಿಲ್ಲ, ಆ ನಂಬಿಕೆ ಇರಬೇಕು. ಟ್ರಸ್ಟ್ ಶುದ್ಧ ಭಕ್ತಿ ಸಮನ್ವಿತ ಇತಿ ಕರ್ಮ ಅಂತ ಹೇಳಿದಾಗೆ ಶುದ್ಧನೂ ಇರಬೇಕು, ಮಾಡುವ ಕರ್ಮದಲ್ಲಿ ಶುದ್ಧನೂ ಇರಬೇಕು, ಜೊತೆಗೆ ಭಕ್ತಿನೂ ಇರಬೇಕು. ಹಾಗೆ ಶುದ್ಧ ಭಕ್ತಿ ಮಾಡಿದ್ದೆ ಆದರೆ ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ. ನಮ್ಮ ಕಾಯಕ ಮಾಡೋದಷ್ಟೇ ನಮ್ಮ ಡ್ಯೂಟಿ. ಇಷ್ಟು ಮಾಡಿದ್ವಿ ಇವತ್ತು. ಬೆಳಗ್ಗೆ ನೋಡ್ತಿರಲ್ಲ, ಇಡೀ ನೀವು ನಂಬುತ್ತೀರೋ ಇಲ್ಲೋ 24 ಗಂಟೆ ಡ್ಯೂಟಿ ನಮ್ಮದಿಲ್ಲಿ. ಅಷ್ಟು ವರ್ಕ್ ಆಗುತ್ತೆ ನಮಗೆ. ರಾತ್ರಿ ನಡೆಯೋದು, ತೆಗೆಯೋದು, ಸಾಮಾನು ನಡೆಯೋದು, ಪ್ರಸಾದ ಮಾಡೋದು, ಪ್ರಸಾದ ಕಟ್ಟೋದು, ಪೂಜೆ ಮಾಡೋದು, ಇದೇ ಆಗುತ್ತೆ. ಅದರಿಂದ ಇಷ್ಟು ಮಾಡಿದ್ರು ಆ ಪರಮಾತ್ಮ ನಮಗೆ ಅದೇ ಅನುಗ್ರಹ ಕೊಟ್ಟಿದ್ದಾನೆ. ಜೊತೆಗೆ ಒಂದು ಹೇಳ್ತೀನಿ, ನನಗಿಂತ ಸುಖಪಡಿಸೋ ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ ಅಂತ ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದರೆ ಇಂಥ ಪರಮಾತ್ಮನ ಸೇವೆನ ನಮಗೆ ನಿತ್ಯೋತ್ಸವ ರೀತಿಯಲ್ಲಿ ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಅಷ್ಟೇ ಬೇಕಾದಷ್ಟು ಜನಕ್ಕೆ ಕೆಲಸ ಇಲ್ಲದವ್ರು ಕೆಲಸ ಆಗಿದೆ, ಗಂಡ ಹೆಂಡತಿ ಬಿಟ್ಟು ಹೋದಷ್ಟೆಲ್ಲ ಬಂದು ಒಂದಾಗಿದ್ದಾರೆ, ಮಕ್ಕಳಾಗಿದ್ದವ್ರಿಗೆಲ್ಲ ಮಕ್ಕಳಾಗಿದೆ. ಅವ್ರು ಯಾವ್ಯಾವ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ಮನೋವಾಂಛಿತ ಫಲ ಸಿದ್ಧರ್ಥಂ ಅಂತ, ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅದನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ. ಆ ರೀತಿಯಲ್ಲಿ ಆ ಸತ್ಯನಾರಾಯಣ ದೇವರು ಕಲಿಯುಗದಲ್ಲಿ ಆ ಒಂದು ವಿಶೇಷ ಸಾನ್ನಿಧ್ಯದಲ್ಲಿ ಈ ಜಾಗದಲ್ಲಿ ಬಂದು ನಿಂತ್ಕೊಳ್ತಾರೆ. ಬಂದವರೆಲ್ಲ ಹೇಳ್ತಾರೆ, ದೇವರೇ ಐನವರೇ, ನಾವು ಒಳಗೆ ಬರ್ತಿದ್ದಂಗೆ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಭಾವನೆ ಬರುತ್ತೆ, ಒಂದು ಭಕ್ತಿಯ ಭಾವನೆ ಬರುತ್ತೆ. ಅದು ಅಂತ ಹೇಳಿ ಒಂದು ದೇವರಿಗೆ ನಂಬಿಕೆ ಇಟ್ಟು ಹೋಗಿದ್ದಾರೆ. ಅದರಿಂದ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಎಲ್ಲರೂ ಮಾಡಿ ನಿಮ್ಮ ಮನೆಯಲ್ಲಿ ನಿತ್ಯವೂ ನಿಮ್ಮ ಕುಲದೇವರು ಹೇಗೆ ನೆನೆಸ್ಕೊಳ್ತೀರೋ ಕುಲದೇವ್ರನ್ನೂ ನೆನೆಸ್ಕೊಳ್ಳಿ. ಕುಲದೇವ್ರ ಜೊತೆಗೆ ಆ ಸತ್ಯನಾರಾಯಣ ದೇವರು ನಂಬಿ ಹೋಗಿ ದೇವರು ನಿಮಗೆ ಸಕಲ ರೀತಿಯ ಸನ್ಮಂಗಲ ಉಂಟು ಮಾಡ್ತಾನೆ ಅಂತ ಈ ಒಂದು ಸಮಯದಲ್ಲಿ, ಈ ಒಂದು ಸಾನ್ನಿಧ್ಯದಲ್ಲಿ ಇಂಥ ಅಲಂಕಾರ ನೋಡುವಂಥ ಭಾಗ್ಯ ಕರುಣಿಸಿದಾನಲ್ಲ. ಕಣ್ಗಳು ಯಾತಕೋ ಕಾವೇರಿ ರಂಗ ನೋಡೋದು, ಕಣ್ಗಳು ಯಾತಕೋ ಆ ಸತ್ಯನಾರಾಯಣ ನೋಡೋದು ಅಂತ ಹೇಳಿ ಆ ಸತ್ಯನಾರಾಯಣ ದೇವರ ಬಗ್ಗೆ ನನಗೆ ಗೊತ್ತಿರೋದನ್ನು ಭಕ್ತಾದಿಗಳ ಮುಖಾಂತರ ಆ ಪ್ರಗತಿ ಟಿವಿಗೆ, ಯಾಕೆಂದರೆ ನಾಗಣ್ಣವರು ನಮಗೆ ಬಹಳ ವಿಶೇಷವಾಗಿ ಜೊತೆಗೆ ಇರುವಂಥವ್ರು, ಅವ್ರ ಜೊತೆ ಬೇಕಾದಷ್ಟು ಒಳನಾಟಿ ಆಗಿದೆ ನಮಗೂ. ಹಾಗಾಗಿ ಆ ಪ್ರಗತಿ ಟಿವಿಗೂ ದೇವರು ಸಕಲ ಸನ್ಮಂಗಲ ಉಂಟು ಮಾಡಲಿ. ಆ ಮುಖಾಂತರ ಯಾವ್ಯಾವ ಭಕ್ತಾದಿಗಳು ಈ ಒಂದು ಚಾನಲ್ ಮುಖಾಂತರ ನೋಡಿರ್ತಾರೋ ಅವ್ರಿಗೂ ಎಲ್ಲ ದೇವರು ಅನುಗ್ರಹ ಮಾಡಲಿ. ಆ ಸಕಲ ಸನ್ಮಂಗಲಾನಿ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯನಾರಾಯಣ ದೇವತಾ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು. ಶ್ರೀ ಸತ್ಯನಾರಾಯಣ ದೇವತಾ ಸುಪ್ರೀತೋ ಅಸ್ತು.